ಬನ್ನಿ ವೀಕ್ಷಕರೇ, ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಶತಾಯುಷಿ ಅಜ್ಜಿ ಇವತ್ತಿಗೂ ಕೂಡ ಒಂದು ಇಂಜೆಕ್ಷನ್ ಅನ್ನು ಮಾಡಿಸ್ಕೊಂಡಿಲ್ಲ ಅಂತ, ಆ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ದವಾಖಾನಿ ಕಟ್ಟಿ ಮೆಟಲ್ ಅಂತಹ ಅಜ್ಜಿಯ ಕಥೆಯನ್ನ ಕೇಳಿ ಬರೋಣ. ಬನ್ನಿ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಈ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ ಇವ್ರೆ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಶರಣಪ್ಪ ಸರ್. ಶರಣಪ್ಪರ. ಈಗ ಯಲ್ಲಮ್ಮ ಅಜ್ಜಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಯಲ್ಲಮ್ಮ ಅಜ್ಜಿ ಅವರು 100 ವರ್ಷ ಶತಾಯುಷಿಗಳಾಗ್ಯಾರ. ಹೌದು ಹೌದ್ರಿ. ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಬಹಳ ಕಷ್ಟಪಟ್ಟು ದುಡ್ದಾರಿ ಸರ್. ಎಲ್ಲಾರನ್ನ ಇದನ್ ಮಾಡ್ಯಾರ. ಒಳ್ಳೆ ಮಂದಿ. ಏನ್ ಇವತ್ತಿಗೆ ಅವ್ರೇನು ಸೂಜನದಾಗ ಗುರ್ತಿಲ್ಲ ಅವ್ರು. ಒಂದ್ ಸೂಜಿ ಮಾಡಿಸ್ಕೊಂಡಿಲ್ಲ ಸರ್. ಏನ್ ಆರೋಗ್ಯವಂತರು ಅದಾರ ಸರ್. ಒಳ್ಳೆ ಇದ್ರಿ. ಏನ್ ವಿಶೇಷ ಇದು? ಅಲ್ಲ ಇವತ್ತು ಕಾಲದೊಳಗ ಒಂದ್ ಸ್ವಲ್ಪ ಏನೋ ಒಂದ್ ಕೆಲಸ ಮಾಡಿ ಸುಸ್ತಾಯ್ತು, ಜ್ವರ, ನೆಗಡಿ, ಕೆಮ್ಮಂತಾರ. ನಾವು ಅಷ್ಟು ಆಕ್ಟಿವ್ ಆಗಿ ಅಡ್ಡಾಡಲ್ಲ ಸರ್. ಅಷ್ಟು ಅವ್ರು ಅಡ್ಡಾಡ್ತಾರ. ಆಕ್ಟಿವ್ ಆಗಿ ಅಡ್ಡಾಡ್ತಾರ ಸರ್. ನಾವ್ ಇನ್ನ ಮುಂದ್ ಹೋದ್ರೆ ಯಪ್ಪ ನೀನ ಅಲ್ಲ ಅಂತ ಮಾತಾಡಿಸ್ತಾರ ಸರ್. ಅಷ್ಟು ಕೂನನೇ ಹಿಡಿತಾರ. 100 ವರ್ಷ ಆದ್ರೂ ಸಹಿತ ಅವ್ರ ಬಗ್ಗೆ ಏನೇನ್ ಹೇಳ್ತೇನೋ ನೀನ್? ಹೇಳ್ರಿ ಅಕ್ಕಾರ, ಹೇಳ್ರಿ ಒಂಚೂರು ಹೇಳ್ರಿ. ಬರ್ರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಬರ್ರಿ. ಅಜ್ಜಿ, ಅಕ್ಕ, ಯಲ್ಲಮ್ಮ ಅಮ್ಮನ ಬಗ್ಗೆ ಏನ್ ಹೇಳ್ತೇವ? ಅವರು ಬಾಳ ಒಳ್ಳೆಯರ್ರಿ. ಅವ್ರೆ ಮತ್ತೆ ಯಾವ್ದಾರ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ರಿ, ಯಾವ್ದಾರ ಸೋಬಾನ್ ಪದ ಇಂಥವೆಲ್ಲ ಇವತ್ತಿನವರೆಗೆ ಹಾಡ್ತಾರ್ರಿ ಅವ್ರು. ಸೋಬಾನ್ ಪದ, ಸೋಬಾನ್ ಪದ ರೀ, ಜೋಗೋ ಪದ, ಯಾವ್ದಾರ ಆಗ್ಲಿ ಯಾವ್ದು ಇದ್ರೂನು ಅವ್ರನ್ನ ಕರ್ಕೊಂಡ್ ಹೋಗ್ತಾರ್ರಿ. ಈಗಾದ್ರೂ ಇನ್ನು ಪುರಾಣದಾಸದ ಮನೆಗೆ ವಿಶ್ವನಾಥ ಭಿಕ್ಷಕ್ ಬಂದು, ಪುರಾಣನಾಥದ ಮನೆಗೆ ವಿಶ್ವನಾಥ ಭಿಕ್ಷಕ್ ಬಂದು, ಭಿಕ್ಷ ಕೊಡಮ್ಮ ತಾಯಿ ಮಗನ ಮುಂಜಿ ಮಾಡ್ತೀವಿ ಸಾಧುರೇ ನಾವು ಇವರು ಸಾಧುರದ. ಹೆಣ್ಣು ಮಕ್ಕಳಲ್ಲಿ ರೊಕ್ಕ ಎಲ್ಲಿ ಬರ್ಬೇಕೋರಿ ಸ್ವಾಮಿ, ಹೆಣ್ಣು ಮಕ್ಕಳಲ್ಲಿ ರೊಕ್ಕ ಎಲ್ಲಿ ಬರ್ಬೇಕೋರಿ ಸ್ವಾಮಿ, ಮುಗಿನ ನನ್ನ ಹತ್ತು ತಗೊಂಡ್ ಮಗನ ಮುಂಜಿ ಮಾಡೋಗ್ರಿ ಸಾಧುರೇ ನಾವು ಇವರು ಸಾಧುರದ. ಆ ನತ್ತು ತಗೊಂಡು ಸವಕಾರನ ಅಂಗಡಿಗೆ ಹೋದ, ಆ ನತ್ತು ತಗೊಂಡು ಸವಕಾರನ ಅಂಗಡಿಗೆ ಹೋದ. ಈ ನತ್ತು ಇಟ್ಟಾಗೊಂದು ನಮಗಿಷ್ಟು ಹಣ ಕೊಡ್ರಿ ಸಾಧುರೇ ನಾವು ಇವರು ಸಾಧುರದ. ಅಷ್ಟ ಇದಾದ್ರಿ ಅವ್ರು. ಎಲ್ಲರ ಕಾರ್ಯಕ್ರಮ ಕಾರಣ ಅಂತ ಏನಾದ್ರು ಅಂದ್ರೆ ಅಜ್ಜಿ ಕರ್ಕೊಂಡ್ ಹೋಗ್ತಾರ, ಹಾಡ್ತಾರ್ರಿ ಅವ್ರು. ಈಗಾದ್ರೂ ಇನ್ನು ಹಾಡ್ತಾರ್ರಿ ನೋಡ್ರಿ. ಈಗ ನೀವ್ ಇನ್ನ ಹಾಡ್ಸಿದ್ರ ಹಾಡ್ತಾರ್ರಿ ಅವ್ರು. ಈಗ ನಿಮ್ಮ ಇದು ಇದ್ರ ಮುಂದೆ ಹಾಡ್ತಾರ್ರಿ. ಅಷ್ಟು ಇದು ಅದಾರ್ರಿ, ಆಕ್ಟಿವ್ ಅದಾರ ನೋಡ್ರಿ. ಒಂದಂಬು ತಿಂಗಳಿಗೆ ಒಂದೇ ನಾ ಬಗಚಾಳ, ಒಂದಂಬು ತಿಂಗಳಿಗೆ ಒಂದೇ ನಾ ಬಗಚಾಳ, ಈಗ ಒಂದೇಲಿ ಹರದ ಎಳೆಯ ಉಣಚೆ ಜೋಜೋ, ಈಗ ಒಂದೇಲಿ ಹರದ ಎಳೆಯ ಉಣಚೆ ಜೋಜೋ. ನಮಸ್ಕಾರ. ನಮಸ್ಕಾರ. ನಾವು ನೀವು ಈಗಿನ ಕಾಲದಾಗ ನಾವ್ ಹೆಂಗದೇವ್ರಿ? ನಮ್ದು ಇದನ್ನ ಬೇರ್ರಿ, ಅವ್ರದ ಬೇರ್ರಿ. ಏನ್ ವ್ಯತ್ಯಾಸ ಹೇಳ್ರಿ ನಮ್ಗೆ, ಅದ್ರ ಬಗ್ಗೆ ಹೇಳ್ರಿ. ಅಲ್ರಿ ಅವ್ರು ಗಟ್ಟಿ ಅಕ್ಕಾರ, ನಾವೀಗೇನ್ರಿ ಅವ್ರಂಗ ಅಡ್ಡಾಡದಾಗಲ್ಲ ಏನಿಲ್ಲ. ಅಲೆ ಕಾಲ್ ನೋವು, ಕೈ ನೋವು ಇಂಥವೆಲ್ಲ ಹೇಳ್ತೀವಿ ನಾವು. ಅವ್ರೇನ್ ಅನ್ನಂಗಿಲ್ರಿ, ಅನ್ನಂಗಿಲ್ಲ ಅವ್ರು. ಅನ್ನಂಗಿಲ್ರಿ. ಏನ್ ಆಶ್ಚರ್ಯ ನೋಡ್ರಿ ಹೆಂಗ ಆಗಿನ ಕಾಲದ ಫುಡ್ ಆತರ ಈಗಿಂದ ಆ ರೀತಿ ಫುಡ್ ಇದನ್ನ ಮಾಡಿರ್ತಾರೆ. ಈಗಿಂದ್ರ ಏನ್ ಸತ್ವ ಇರ್ತಾರ? ಏನಿಲ್ಲ, ಎಲ್ಲ ಎಣ್ಣೆ ಕಾಲ. ಎಣ್ಣೆ 3 ತಿಂಗಳು ಬೆಳೆರಿ ಸರ್. ಅವಾಗೆಲ್ಲ 6 ತಿಂಗಳು ವರ್ಷ ಹೇಳ್ರಿ. ಈಗೆಲ್ಲ ಫುಡ್ ಎಲ್ಲ 3 ತಿಂಗಳದಾಗ 3 ತಿಂಗಳ ಫುಡ್ನಾಗ ಏನ್ ಇರುತ್ತೆ? ದಮ್ಮ ಇಲ್ರಿ ಅದು. ಸುಮ್ನಾಗ ಜೀವನ ಮಾಡಾಕ್ ಊಟ ಮಾಡಿದ, ಬದಕಾಕ್ ಊಟ ಮಾಡಿದ ಸರ್. ಏನೂ ಇಲ್ರಿ ಅದ್ರ. ಅವ್ರ ಅಂತ ಫುಡ್ ತಗೊಂಡ್ರಿ ಹಂಗ ಆರೋಗ್ಯವಂತರ ಅದಾರ್ರಿ. ಆರೋಗ್ಯವಂತ ಫುಡ್ ಮನುಷ್ಯರಾಗಿ. ಹೌದೌದ್ರಿ, ಬಹಳ ಆಕ್ಟಿವ್ ಅದಾರ್ರಿ ಅವ್ರು. ಓಕೆ ವೀಕ್ಷಕರೇ, ಓಕೆ ವೀಕ್ಷಕರೇ, ನೀವು ಇದುವರೆಗೆ ಊರಿನ ಗ್ರಾಮಸ್ಥರಾಗಿರ್ತಕ್ಕಂತ ಶರಣಪ್ಪ ದಂಪತಿಗಳು ತುಂಬಾ ಚೆನ್ನಾಗಿ ಒಂದು ಅಜ್ಜಿಯ ಬಗ್ಗೆ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಥ್ಯಾಂಕ್ ಯು. ನಮಸ್ಕಾರ. ದುಡ್ದು ಊಟ ಮಾಡ್ಯಾರ್ರಿ, ಎಲ್ಲಾ ಕಷ್ಟಪಟ್ಟಾರ್ರಿ, ಎಲ್ಲಾ ಆರೋಗ್ಯ ಅದಾರ್ರಿ ಅವ್ರು. ಹೌದಾ? ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಾನು ಪ್ರಭುಲ್ಲೂರ್ ಅಂತ ಹೇಳಿ. ಅವರು ಯಲ್ಲಮ್ಮ ಚಂದ್ರಗಿರಿ ಅವರು ಸಾಕಷ್ಟು ಕಷ್ಟಪಟ್ಟವ್ರಿ. ಅವರು ಬಡ್ಡಾಗಿಂದ ಬಡತನ ಪರಿಸ್ಥಿತಿ ಮನ್ಯಾಗ ಇದ್ದಂತವ್ರು. ಅವರು ಇವತ್ತ 5-6 ಜನ ಮಕ್ಳು ಅದಾರ. ಅವ್ರು ಎಲ್ಲರನ್ನು ಸಾಕ್ಬೇಕಾದ್ರ ಅವರು ಬೇನ್ ಬೀಜ ಆರಿಸಿ ಕೆಲಸ ಮಾಡಿ, ಸಾಕಷ್ಟು ಹೊಲದೊಳಗೆ ಕೆಲಸ ಮಾಡಿ, ಅವರು ಸ್ವಂತ ಊರು ಅವಾಗ
ಇದು ಅವ್ರದ್ದು ಕೊತ್ಬಾಳ. ಆಗಿನ ಕಾಲಕ್ಕ ಅವ್ರ ಈ ಕಡೆ ಬಂದು ಯಾವ್ದೋ ಏನೂ ಇಲ್ಲ ಅವ್ರಿಗಿಲ್ಲ, ಬರೇ ನಿರಂತರವಾಗಿ ಬಂದ್ ಇಲ್ಲೇ ಇದ್ದು ಹಂಗ ಒಂದು ಜೀವನ ಏನೋ ಬಂದ್ ಇಲ್ಲೇ ಒಂದು ನಮ್ ತಂದೆಯವ್ರು ಇದ್ರು. ಆ ಟೈಮ್ನಾಗ ಅವ್ರಿಗೆ ಒಂದು ದಾರಿ ತೋರ್ಸಿ ಆದ್ಮೇಲೆ ಅವರು ಸ್ವಂತ ತಮ್ಮ ಕಾಲ ಮೇಲೆ ಜಮೀನ್ ಮಾಡಿದ್ರು, ಆಸ್ತಿ ಮಾಡಿದ್ರು, ಅನುಕೂಲ ಮಾಡ್ಕೊಂಡು ದುಡ್ದೇ ಮಾಡ್ಕೊಂಡಾರ ಸರ್, ಬೇರೆ ಏನು ಮಾಡಿಲ್ಲ. ಅವ್ರು ದುಡ್ದು ಶ್ರಮ ಪಟ್ಟು 4-5 ಮಂದಿ ಮಕ್ಕಳನ್ನ ಓದಿಸಿ ಒಬ್ಬ ಮಗನ ವಿದ್ಯಾವಂತನ ಮಾಡಿ ಒಬ್ಬ ಮಗ ನೌಕರಿ ಮಾಡ್ತಾನ ಅವ್ರ ಮಗ. ಉಳಿದವ್ರೆಲ್ಲ ಅವ್ರವ್ರ ತಮ್ಮ ಪಾಡಿಗೆ ಬಿಸ್ನೆಸ್ ಮಾಡ್ತಾರ, ಕೆಲಸ ಮಾಡ್ತಾರ. ಎಲ್ಲರೂ ಒಳ್ಳೆ ರೀತಿಯಿಂದ ಬಹಳ ಕಷ್ಟಪಟ್ಟಾರ ಸರ್. ಅಜ್ಜಿ ಅಷ್ಟು ಆಕ್ಟಿವ್ ಇರ್ತಾರಂತಲ್ಲ? ಬಹಳ ಆಕ್ಟಿವ್ ಸರ್, ಇವತ್ತಿಗೂ ಆಕ್ಟಿವ್. ಯಾಕಂತಂದ್ರ ನಾವ್ ನೋಡಿದ ಪ್ರಕಾರ ಅಂತಂದ್ರ ನಾನ್ ಸಣ್ಣವಿದ್ದಾಗ ನೋಡ್ಕೊಂತ ಬಂದಿನಿ. ಯಾವ್ದಲ್ಲಿ ಕೊಟ್ಟು ಕೆಲಸ, ಬೀಸು ಕೆಲಸ, ಒಳ್ಳೆ ಹೊಲ್ದಾನಿ ಕೆಲಸ, ಮನಿ ಕೆಲಸ ಸಾಕಷ್ಟು ಮಾಡ್ತಾರ. ಈಗೂ ಮಾಡ್ತಾರ, ಈಗೂ ಆಕ್ಟಿವ್ ಆಗಿ ಅಡ್ಡಾಡ್ತಾರ. ಈಗಾಗ್ಲೇ ಅವ್ರಿಗೆ ಆಕ್ಚುಲಿ ನಾವು ಬಹಳ ಸಣ್ಣರಿದ್ವಿ. ನಾವು ಅವಾಗಿಂದ ನಾನ್ ನೋಡ್ಕೊಂತ ಬಂದಿನಿ. ಬಹಳ ಒಳ್ಳೆ ಮನುಷ್ಯರು, ಸಾಕಷ್ಟು ಶ್ರಮಜೀವಿ. ಇಷ್ಟು ಮಕ್ಕಳನ್ನ ಹಿಡ್ಕೊಂಡು ಇವತ್ತಿಗೆ ಎಲ್ಲರ ಜೋಡಿನು ಎಲ್ಲಾ ಕಡೆನು ಅಡ್ಡಾಡ್ತಾಳ. ಕಾರಣ ಕಟ್ಟು ಅಡ್ಡಾಡ್ತಾಳ, ಪ್ರತಿಯೊಂದಕ್ಕೂ ಹೆಲ್ದಿಯಾಗಿ ಅಡ್ಡಾಡ್ತಾಳ. ಅಷ್ಟು ಏಜ್ ಆಗಿ ಹಂಗೈತೆ ಅಂದ್ರೂ ಅಷ್ಟು ಒಳ್ಳೆ ಇದರಿಂದ ಅಡ್ಡಾಡ್ತಾಳ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ನಮಸ್ಕಾರ ರೀ. ಮತ್ತೆ ನಮ್ಮ ಅಜ್ಜಿ ಅಂದ್ರೆ ನಮಗ್ ಬಾಳ ಇಷ್ಟ ರೀ, ಗೊತ್ತಾ ರೀ. ಮತ್ತೆ ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ, ಶುಗರ್ ಇಲ್ಲ, BP ಇಲ್ಲ. ಮತ್ತೆ ನಮ್ಗೆ ಈ ತರ ಮಾಡ್ರಿವ, ನಾವೆಲ್ಲ ಹೀಗೆಲ್ಲ ಅದೀವಿ ಅಂತ ನಮ್ಗೆಲ್ಲ ಹೇಳ್ಕೊಡ್ತಾರ. ಮತ್ತೆ ನಮ್ಮ ಮಕ್ಳಿಗೆ ಬರ್ಲಿ ಏನೋ ಬರ್ಲಿ ಒಟ್ ಕಾಡ್ ಔಷಧ ಹೇಳ್ತಾರ, ದವಾಖಾನಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರ. ಹೇಳ್ತಾರ. ಮತ್ತೆ ಕೆಮ್ಮು ನೆಗಡಿ ಬಂತಂದ್ರ ಏನಂದ್ರ ಬೆಳ್ಳುಳ್ಳಿ ಅರ್ಶಿನ ಕುಟ್ಟಿ ನೆತ್ತಿಗೆ ಹಾಕು ಅಂತ ಹೇಳ್ತಾಳ. ಮತ್ತೆ ಏನ್ ಗೊತ್ತಾರಿ, ಆಕಿಗೆ ಒಟ್ಟು ನಮ್ಗೆ ಏನಂದ್ರು ನೀವು ನೋಡವಾ ಇಂತ ತಿನ್ಬೇಕು ಇಂತ ಬಿಡ್ಬೇಕು ಅಂತೆಲ್ಲ ನಮ್ಗ ಹೇಳ್ಕೊಡ್ತಾರ. ಮತ್ತೆ ನಮ್ಮ ಅಜ್ಜಿ ಅಂದ್ರ ಬಾಳ ಇಷ್ಟ ರೀ ನಮ್ಗ. ಏನಂದ್ರೆ ಬಾಳ ವ್ಯಕ್ತಿ ರೀ, ಅವ್ರಿಗೆ ಏನ್ ಯಾವ್ದು ಕಾಯಿಲೆ ಇಲ್ಲ, ಏನಿಲ್ಲ. ಊರಲ್ಲಿ ಏನಾರ ಇಂತ ದೇವ್ರ ಕಾರಣ ಇದ್ರ, ಮತ್ತೆ ಇಂತದ್ ಎಬ್ಸೋದು ಇರೋದು ಸಿರಿ ಕಾರಣ ಇದ್ರ ಕರಿತಾರ್ರಿ ನಮ್ಮ ಅಜ್ಜಿನ. ಹಿಂಗ ಪದ ಹಾಡ್ತಾರ, ಕರೀರಿ. ಹಾಡ್ತಾರ್ರಿ ಅವ್ರು. ಮುಗಿನ ನನ್ನ ತುತ್ತವ ಮಗನ ಮುಂಜಿ ಮಾಡೋಗ್ರಿ ಸಾಧುರೇ ನೋವ ಇವ್ರು ಸಾಧುರದ ಹಾಡ್ತಾರ, ಕರೀರಮ್ಮ ಅವ್ರನ್ನ ಅಂತಾರ. ಮತ್ತೆ ಹೋಗ್ಕರಿ ಹಾಡ್ತಾರ. ಮತ್ತೆ ಯಾವಾಗ ಆಗ್ಲಿರಿ ಎಲ್ಲಾರ್ಗು ಒಳ್ಳೆ ತೊಡ್ಕೋತಾರಿ. ಕಣ್ ಕಾಣ್ತಾವ್ರಿ. ಅದರಿ ಹಾಡ್ತಾರಿ. ಅಜ್ಜಿ ಬಗ್ಗೆ ಅನಿಸಿಕೆಗಳನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಹ್ಞೂ ರೀ. ನಮಸ್ಕಾರ. ನಮಸ್ಕಾರ.